ಹಾಯ್, ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಮ ಅಪ್ಪೀಸ್ ಕುಕ್ಕರಿಯಲ್ಲಿ ಒಂದು ಸ್ಪೆಷಲ್ ಚಟ್ನಿ ರೆಸಿಪಿಯನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದು ಸ್ಪೆಷಲ್ ಚಟ್ನಿ ರೆಸಿಪಿ. ಟೊಮ್ಯಾಟೊ ಬದನೆಕಾಯಿ ಚಟ್ನಿ ಮಾಡೋದು ಅಂದ್ರೆ ಇನ್ನೊಂದು ಹೆಸರಿಂದನೂ ಕರೀತಾರೆ, ಟೊಮ್ಯಾಟೊ ಬದನೆಕಾಯಿ ಪಚ್ಚಡಿ ಅಂತಾನೂ ಕರೀತಾರೆ. ಇದನ್ನ ಮಾಡುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ, ಅಷ್ಟೇ ಟೇಸ್ಟ್ ಆಗಿರುತ್ತೆ. ಹೇಗ್ ಮಾಡೋದು ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ನೋಡೋಣ. ಮೊದಲಿಗೆ ಒಂದು ಬಾಂಡೆ ಇಟ್ಕೊಂಡಿದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆಗ್ಲಿ. ಆಯಿಲ್ ಬಿಸಿ ಆಗಿದೆ. ಆಯಿಲ್ ಬಿಸಿ ಆದ್ಮೇಲೆ ಒಂದು ಅರ್ಧ ಚಮಚದಷ್ಟು ಧನಿಯಾ, ಮತ್ತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಈರುಳ್ಳಿ ಒಂದು ಚಿಕ್ಕದು, ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದು 6 ಇಂದ 7 ಕೆಂಪು ಮೆಣಸು, ಕರಿಬೇವು ಸ್ವಲ್ಪ. ಇದನ್ನ ಹಾಕೊಂಡು ಇಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡಬೇಕು. ತುಂಬಾ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ. ಆಕ್ಚುಲಿ ಹುಷಾರಿಲ್ಲ, ಜ್ವರ ಎಲ್ಲ ಬಂದಿದೆ ಅಂದ್ರೆ ನಿಮ್ಗೆ ಊಟ ಸೇರ್ತಾ ಇರಲ್ಲ, ಆಗ ಇದು ಬೆಸ್ಟ್ ಚಟ್ನಿ ಅಂತಾನೆ ಹೇಳ್ಬೋದು. ಇದನ್ನ ನೀಟಾಗಿ ಹೀಗೆ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಖಾರ ಕಡಿಮೆ ಬೇಕು ಅಂತಂದ್ರೆ 1-2 ಮೆಣಸು ಕಡಿಮೆ ಹಾಕೊಳ್ಳಿ. ಇನ್ನು ಖಾರ ತುಂಬಾ ಬೇಕು ಅಂತಂದ್ರೆ 2 ಮೆಣಸು ಜಾಸ್ತಿ ಹಾಕೊಳ್ಳಿ. ಡಿಪೆಂಡ್ಸ್ ನಿಮ್ಮ ಖಾರ ಎಷ್ಟು ಬೇಕು, ನಿಮ್ಗೆ ಎಷ್ಟು ಖಾರ ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇದು ಒಂದೇ ರೀತಿ ಚಟ್ನಿ ತಿಂದು ಬೋರ್ ಆಗಿರುತ್ತಲ್ಲ, ಆಗ ಈ ರೀತಿಯಾಗಿ ಮಾಡ್ಕೋಬೇಕು. ಈಗ ಇದನ್ನ ಸಾಕು ಫ್ರೈ ಆಗಿರೋದು. ಇದನ್ನ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೀವು ಕರಿಬೇವು ಎಷ್ಟು ತಿಂತೀರೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನಾನು ಹಾಗಾಗಿ ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಈಗ ಇದನ್ನ ರುಬ್ಕೋಬೇಕಾದ್ರೆ ಇದಕ್ಕೆ ನೀರೇನು ಹಾಕೋದು ಬೇಡ. ಹಾಗೆ ಡ್ರೈ ಏನಿದೆ ಅಲ್ವಾ, ಹಾಗೆ ರುಬ್ಕೊಳೋದು. ನೀರೇನು ಯೂಸ್ ಮಾಡ್ತಿಲ್ಲ ನಾನು. ಇದು ರುಬ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕು. ಡ್ರೈ ಆಗಿ ರುಬ್ಕೊಂಡಿದ್ದೀನಿ ನಾನು ಇದನ್ನ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಬದನೆಕಾಯಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು, ಬದನೆಕಾಯಿಗೆ ಉಪ್ಪು ನೀಟಾಗಿ ಹಿಡಿಬೇಕಲ್ಲ. ಇದು ಸ್ವಲ್ಪ ಎಣ್ಣೆಲೆ ಬೆಂದು ಇದು ಒಂದು ರೌಂಡ್ ಬೇಯ್ಲಿ. 5 ನಿಮಿಷ ಮುಚ್ಚಿಡ್ತೀನಿ. ಬೇಯ್ತಾ ಇದೆ ಇದು. ಇದಕ್ಕೆ ಇವಾಗ ಹೆಚ್ಕೊಂಡಿರುವಂತಹ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಇದು ನೀಟಾಗಿ ಬೇಯಬೇಕು. ಓಕೆ, ಬದನೆಕಾಯಿ ಮತ್ತೆ ಟೊಮೊಟೊ ಬೆಂದಿದೆ, ಸಾಕು. ಇದನ್ನ ಸ್ವಲ್ಪ ಆರೋದಕ್ಕೆ ಬಿಡೋಣ. ನೀಟಾಗಿ ಮಾಡ್ಕೋಬೇಕು. ಬದನೆಕಾಯಿದೇನಾದ್ರೂ ದೊಡ್ಡ ಪೀಸ್ ಇದ್ರೆ ಅದನ್ನ ನೀಟಾಗಿ ಈ ಥರ ಮಾಡ್ಕೊಂಡ್ರೆ ಸರಿ ಆಗುತ್ತೆ. ಬಿಸಿ ಬಿಸಿ ಅನ್ನೋ ಜೊತೆ ಇದು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇದೊಂಥರ ಹೇಳಬೇಕು ಅಂತಂದ್ರೆ ಟೇಸ್ಟಿ ಚಟ್ನಿ ಪಚ್ಚಡಿ ಅಂತಾನೆ ಹೇಳ್ಬೋದು. ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ.
ಇದು ಹುಣಸೆ ಹುಳಿ ನೆನೆಸಿಟ್ಟಿದ್ದೆ, ಇದನ್ನು ಈ ರೀತಿ ಮಾಡಿ ಸ್ವಲ್ಪ ಹಾಕೋತಾ ಇದ್ದೀನಿ. ಹುಣಸೆ ಹುಳಿ ನಿಮಗೆ ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂತ ಹೇಳಿಲ್ಲ. ಟೊಮೊಟೊ ಬೇರೆ ಹಾಕೊಂಡಿರ್ತೀವಲ್ಲ. ಈ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು. ಇದು ಮೇಲ್ಗಡೆ ಈರುಳ್ಳಿ ಚಿಕ್ಕದ ಪೀಸ್ ಮಾಡಿ ಒಂದು ಚಿಕ್ಕ ಈರುಳ್ಳಿ ಇಟ್ಕೊಂಡಿದ್ದೆ, ಅದನ್ನು ಈ ರೀತಿ ಕಲಿಸೋದು. ನೀವು ಕೂಡ ಮನೇಲಿ ಒಂದ್ಸಾರಿ ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಪದೇ ಪದೇ ಇದನ್ನು ಮಾಡಿ ತಿಂತೀರಾ, ಜೊತೆಗೆ 2 ತುತ್ತು ಅನ್ನ ಕೂಡ ಜಾಸ್ತಿ ಸೇರುತ್ತೆ. ನಿಮಗೆ ಈ ವಿಡಿಯೋ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಖಂಡಿತ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಗೆ ಬಂತು ಅನ್ನೋದನ್ನ ತಿಳಿಸೋದನ್ನ ಮರಿಬೇಡಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.